ಕೇಂದ್ರ ಸರ್ಕಾರದ ಅವಧಿಯಲ್ಲಿ ಸನ್ಮಾನ್ಯ ಮೋದಿ ಅವರು ಬಹಳ ದೊಡ್ಡದಾಗಿರ್ತಕ್ಕಂಥ ಕೆಲಸವನ್ನ ಮಾಡಿದ್ರು. ಅದು ಏನು ಅಂತಂದ್ರ ಇದಕ್ಕೆ ವಿಶೇಷವಾದಂತ ಹೊಸ ಸಚಿವಾಲಯವನ್ನು ಮಾಡಿದ್ರು. ಬಹಳ ದಿನದ ಬೇಡಿಕೆ ಇತ್ತು. ಸಹಕಾರ ಭಾರತಿ ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಇದಕ್ಕೊಂದು ಹೊಸ ಸಚಿವಾಲಯವನ್ನು ಮಾಡಬೇಕು. ಈಗಿರ್ತಕ್ಕಂಥ ಕೃಷಿ ಇಲಾಖೆಯಲ್ಲಿ ಇರ್ತಕ್ಕಂಥ ಸಚಿವಾಲಯದ ಒಂದು ಭಾಗ ಏನಿತ್ತು ಅದನ್ನು ತೆಗೆದು ಸಪರೇಟ್ ಆಗಿ ಮಾಡ್ಬೇಕು ಅಂತಕ್ಕಂಥ ಒತ್ತಾಯವನ್ನು ಆ ಸಂದರ್ಭದಿಂದ ಮಾಡ್ತಾ ಬಂದಿರತಕ್ಕಂಥದ್ದು. ಹೋದ ಸಲದ ಕೇಂದ್ರ ಸರ್ಕಾರದ ಅವಧಿಯಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕೆಲಸವನ್ನು ಮಾಡಿಕೊಟ್ರು ಮತ್ತು ಅದಕ್ಕೊಬ್ಬ ಅತ್ಯಂತ ದಕ್ಷವಾಗಿರ್ತಕ್ಕಂಥ ಒಬ್ಬ ಮಂತ್ರಿಯನ್ನು ಕೂಡ ಹಾಕಿದ್ರು, ಅಮಿತ್ ಶಾ ಅಂತವ್ರು. ಹೀಗಾಗಿ ಅದ್ರ ಬಗ್ಗೆ ಬಹಳ ಒಳ್ಳೆ ಕೆಲಸ ಕಾರ್ಯಗಳು ಇವತ್ತಿನ ದಿವಸ ನಡೀತಾ ಇದೆ. ಈಗೆಲ್ಲ ತಮ್ಮ ನೀತಿಯನ್ನು ಕೂಡ ಅವರು ಬಿಡುಗಡೆ ಮಾಡಿದ್ರು. ಏನ್ PKPS ಗಳು ಕೆಲಸ ಮಾಡ್ತಾವೋ ಅದಕ್ಕೆ ವಿಶೇಷವಾಗಿ ವಿವಿಧ ಎಲ್ಲ ರೀತಿಯಾಗಿರ್ತಕ್ಕಂಥ ಭಾಗಕ್ಕೂ ಕೂಡ ಅದು ಟಚ್ ಆಗಬೇಕು. ಆಡು ಮುಟ್ಟದ ಗಿಡ ಇಲ್ಲ ಅಂತ ಏನ್ ಹೇಳ್ತೀವಿ, ಆ ರೀತಿ ಒಂದು ಸೊಸೈಟಿ ಎಲ್ಲಾ ವ್ಯವಸ್ಥೆಯನ್ನು ನೋಡ್ಕೋಬೇಕು ಅಂತಕ್ಕಂಥ ಬಹಳ ಬ್ರಾಡ್ ಆಗಿರ್ತಕ್ಕಂಥ ವಿಶಾಲವಾಗಿರ್ತಕ್ಕಂಥ ತಳಹದಿಯನ್ನ ಜೋಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು. ನಾವು ಸುತ್ತಮುತ್ತ ಇರ್ತಕ್ಕಂಥ ಬಹಳಷ್ಟು ಸೊಸೈಟಿಗಳನ್ನ ಅಲ್ಲಲ್ಲಿ ನೋಡ್ತೀವಿ. ವಿಶೇಷವಾಗಿ ನಾವು ಜಮಖಂಡಿ ತಾಲೂಕ್ ಕಡೆ ಹೋದ್ರ ಬಹಳ ದೊಡ್ಡ ಪ್ರಮಾಣದ ಸೊಸೈಟಿಗಳು ಕೆಲಸ ಮಾಡ್ತಾವೆ. ನಮ್ಮ ಇಲ್ಲೇ ಕೋಟಿಕದೊಳಗೆ ಹೋದ್ರು ಕೂಡ ಬಹಳ ಒಳ್ಳೆ ರೀತಿಯಿಂದ ಕೆಲಸವನ್ನು ಮಾಡ್ತಕ್ಕಂಥ ಸೊಸೈಟಿ ನಮ್ಮ ಜೊತೆಗೆ ಅದಾವ. ಅವರು ಕೂಡ ಒಂದು ದೊಡ್ಡದಾಗಿಂತ ಒಂದು ಗುಡೌನ್ ಅನ್ನು ಕಟ್ಟಿದ್ರು ಕೇಂದ್ರ ಸರ್ಕಾರದ ಒಂದು ಅನುದಾನದೊಳಗ. ಈ ರೀತಿ ಮಾಡೋದಕ್ಕೆ ಸಾಲಗಳನ್ನು ಕೊಡ್ತಕ್ಕಂಥದ್ದು. ನೀವು ಕೂಡ ಹೇಳಿದ್ರಿ ಡಿಪಾಸಿಟ್ ಜನರ ಮತ್ತಿಗೆ ಇಡಬೇಕು ಅಂತಂದ್ರೆ ನಾವು ಬಹಳ ಮುಕ್ತ ಕಂಠದಿಂದ ಸ್ವಾಗತ ಮಾಡ್ತೀವಿ. ನಾವೇನು ನಮ್ಮ ಬ್ಯಾಂಕಿನೊಳಗ ನೀವು ಡಿಪಾಸಿಟ್ ಇಡ್ರಿ ಅಂತಕ್ಕಂಥ ಒತ್ತಾಯ ಇಲ್ಲ. ಯಾಕಂದ್ರ ಒಂದು ಸಂಸ್ಥೆ ಬೆಳಿತೈತಿ ಅಂದ್ರೆ ಸುತ್ತಮುತ್ತ ಇರ್ತಕ್ಕಂಥ ಸಂಸ್ಥೆಗಳು ಅದಕ್ಕೆ ಸಹಕಾರ ಕೊಡ್ಬೇಕು. ಹೀಗಾಗಿ ನಮ್ಮ ಬ್ಯಾಂಕ್ನೊಳಗೆ ನೀನು ಡಿಪಾಸಿಟ್ ಮಾಡ್ತಕ್ಕಂಥವ್ರು ಯಾರಾದ್ರೂ ಇದ್ರ ಇಲ್ಲಿ ಮಾಡದಿದ್ರು ಕೂಡ ತಕರಾರಲ್ಲ. ಸೊಸೈಟಿ ಕೂಡ ಬಹಳ ಒಳ್ಳೆಯ ಒಂದು ವ್ಯವಸ್ಥೆ ಇರ್ತಕ್ಕಂಥದ್ದು. ಡಿಪಾಸಿಟ್ಗಳನ್ನ ನಾವು ಮಾಡ್ಬೇಕು. ನಾವು ನಮ್ಮೂರೊಳಗೆ ಇರ್ತಕ್ಕಂಥ ಸಂಸ್ಥೆಯನ್ನು ಬೆಳೆಸೋದಕ್ಕ ನಾವು ವಿಶೇಷವಾದ ಗಮನವನ್ನ ನಾವೇ ಹರಿಸ್ಲಿಲ್ಲ ಅಂದ್ರ ಮತ್ತೊಂದೂರವ್ರು ಹೆಂಗ್ ಬಂದ್ ಹರಿಸ್ತಾರ ನಾವು ವಿಚಾರ ಮಾಡ್ಬೇಕಾಗ್ತದೆ. ನಮ್ಮೂರ ಸೊಸೈಟಿ ಮೇಲೆ ನಮ್ಗ ವಿಶ್ವಾಸ ಇಲ್ಲ ಅಂದ್ರ ಮತ್ತೊಂದು ಊರಿನ ಸೊಸೈಟಿ ಮೇಲೆ ನಿಮ್ಗೆ ವಿಶ್ವಾಸ ಇರ್ತಕ್ಕಂಥ ಪ್ರಶ್ನೆನೂ ಉದ್ಭವ ಆಗೋದು ಅದು ಬರಬಾರ್ದು. ಅದರ ಸಲುವಾಗಿ ಇಲ್ಲಿ ಇರ್ತಕ್ಕಂಥ ಏನು ನಾಗರಿಕರು ತಾವಿದ್ದೀರಿ ತಮ್ಮ ಡಿಪಾಸಿಟ್ ಅನ್ನ ಆದಷ್ಟು ನೀವು ಇಲ್ಲಿಡುವಂತ ಪ್ರಯತ್ನವನ್ನು ಕೂಡ ಮಾಡ್ರಿ. ಸ್ಟಾರ್ಟಿಂಗ್ ನಿಮ್ಮ ಮೊಮ್ಮಕ್ಳಿಗೆ ಧೈರ್ಯ ಬರಲಿಲ್ಲ ಅಂದ್ರ ₹1,00,000 ಇಡುತ್ತಂದ್ರೆ ಮೊದಲು ಒಂದು ₹25,000 ಇಲ್ಲಿ ಇಡ್ರಿ. ಉಳಿದ 75,000 ನಿಮ್ ಮನಸ್ಸಿಗೆ ಬಂದಲ್ಲಿ ಇಡ್ರಿ. ಸ್ವಲ್ಪ ದಿನ ಕಳೆದ ಮೇಲೆ ನಿಮ್ಗೆ ವಿಶ್ವಾಸ ಸ್ವಾಭಾವಿಕವಾಗಿ ಕೂಡ್ತದೆ. ಕೂಡಿದ ಮೇಲೆ ಹೆಚ್ಚಿನ ಡಿಪಾಸಿಟ್ ಇಲ್ಲಿ ಮಾಡ್ತಕ್ಕಂಥದ್ದನ್ನ ಮಾಡ್ರಿ. ನಿಮ್ಮೂರು ಸಂಸ್ಥೆ ಇನ್ನೂ ದೊಡ್ಡ ಪ್ರಮಾಣದ ಬೆಳವಣಿಗೆ ಆಗ್ಲಿಕ್ಕೆ ಯಾವುದೇ ತರದ ಅಭ್ಯಂತರಗಳಿಲ್ಲ. ಈಗ PKPS ಏನು ಹೊಸ ನೀತಿ ಮಾಡಿದ್ರು ಅದ್ರೊಳಗ ಎಷ್ಟು ಅವಕಾಶಗಳದಾವ ಅಂತಂದ್ರ ನಾವು ಸಿಲಿಂಡರ್ ಕೊಡ್ತಕ್ಕಂಥ ಏಜೆನ್ಸಿಯನ್ನ ತಗೋಬಹುದು, ಪೆಟ್ರೋಲ್ ಪಂಪ್ ಮಾಡಬಹುದು, ಶಿಕ್ಷಣ ಸಂಸ್ಥೆಗಳನ್ನ ಬೆಳೆಸಬಹುದು. ಒಂದು ಸೊಸೈಟಿ ಅಂಡರ್ದಾಗ ಬರ್ತಕ್ಕಂಥ ಏನು ನಮ್ಮ ಆ ಷೇರುದಾರ ಇರ್ತಾರ, ನಮ್ಮೇನು ಷೇರುದಾರ ಕೃಷಿಕರು ಇರ್ತಾರ, ಅವ್ರಿಗೆ ಬೇಕಾಗಿರ್ತಕ್ಕಂಥ ಪರಿಕರಗಳನ್ನು ಮಾರಾಟ ಮಾಡ್ತಕ್ಕಂಥ ಒಂದು ಶಾಪ್ ಅನ್ನು ಕೂಡ ನಾವು ತೆಗಿಬಹುದು. ಹೀಗೆ ಹಲವು 10 ಸೊಸೈಟಿಗಳು ಹಲವು 10 ವ್ಯವಹಾರಗಳನ್ನ ಮಾಡ್ಲಿಕ್ಕೆ ಈಗಿನ ಸರ್ಕಾರ ಆ ನೀತಿಯಲ್ಲಿ ತನ್ನದೇ ಆಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು. ಒಂದು ಸಂಸ್ಥೆ ಬೆಳೆಯುವುದಕ್ಕೆ ಬಹಳ ಅವಕಾಶವನ್ನು ಕೊಡ್ತಕ್ಕಂಥದ್ದು ಅದ್ರೊಳಗೆ ಐತಿ. ಹೀಗಾಗಿ ನಿಮ್ಮ ತಾಕತ್ತು ಅಂದ್ರೆ ನಮ್ಮ ಲಿಮಿಟ್ ಅಂತ ಏನ್ ಹೇಳ್ತೀವಿ, ಅದು ಸ್ಕೈ ಇಸ್ ಲಿಮಿಟ್ ಅಂತ ಹೇಳ್ಬೋದು. ಇದಕ್ಕೆ ಆಕಾಶನ ಒಂದು ಲಿಮಿಟ್ ಅಂದ್ರೆ ಎಷ್ಟು ಬೇಕಷ್ಟು ನಾವು ಬೆಳೆಸಬಹುದು. ಬೆಳೆಸುವಂತ ತಾಕತ್ತು ಇರ್ತಕ್ಕಂಥವ್ರು ಹೆಂಗ ನಾವು ಬೆಳೆಸ್ತೀವಿ ಹಂಗೆ ಬೆಳಿಲಿಕ್ಕೆ ಸಾಧ್ಯತೆ ಐತಿ. ಅದನ್ನ ನಿರ್ದೇಶಕ ಮಂಡಳಿಯವರು ಉಪಯೋಗಿಸಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ ನಾನು. ಅದ್ರ ಜೊತೆಗೆ ಇನ್ನೊಂದು ಶಾಸಕರು ಇವತ್ತು ವೇದಿಕೆ ಮೇಲೆ ಇರೋದ್ರಿಂದ ಅವ್ರಿಗೂ ಕೂಡ ಒಂದು ವಿಷಯವನ್ನ ನಾನು ಮನವಿ ರೂಪದಲ್ಲಿ ಹೇಳ್ತೀನಿ. ಏನು ಅಂತಂದ್ರೆ ಏನು ಹೊಸ ಕಾಯ್ದೆ ತಿದ್ದುಪಡಿಯನ್ನ ಮಾಡ್ತಕ್ಕಂಥ ಒಂದು ಸಂದರ್ಭ ಏನು ಬಂದಿದೆ ಅದ್ರೊಳಗ ರಿಸರ್ವೇಶನ್ ಬಗ್ಗೆ ಯಾರ್ದು ತಕರಾರಿಲ್ಲ. ರಿಸರ್ವೇಶನ್ ಅನ್ನು ಮಾಡಿರ್ತಕ್ಕಂಥದ್ದು ಬಹಳ ಒಳ್ಳೇದು. ಎಲ್ರಿಗೂ ಕೂಡ ಅವಕಾಶ ಸಿಗಬೇಕು. ಅದ್ರ ಬಗ್ಗೆ ನಾವು ಕೂಡ ಸ್ವಾಗತವನ್ನು ಮಾಡ್ತೀವಿ. ಅದ್ರ ಜೊತೆಗೆ ಏನು ಇದರಲ್ಲಿ ಸರ್ಕಾರದ ನಾಮನಿರ್ದೇಶನ ಮಾಡ್ತಕ್ಕಂಥ ವ್ಯವಸ್ಥೆ ಏನು ಬರ್ತೈತಿ ಅದು ಮಾತ್ರ ಸರಿಯಾದಂತದ್ದು ಅಲ್ಲ ಅಂತಕ್ಕಂಥದ್ದನ್ನ ಮಾನ್ಯ ಶಾಸಕರು ನಾನು ಮನವಿ ಮಾಡ್ಕೊಂತೀನಿ. ದಯವಿಟ್ಟು ಸಂದರ್ಭಗಳು ಬಂದಾಗ ತಾವು ಅದ್ರ ಬಗ್ಗೆ ಮಾತಾಡಬೇಕು. ಸಹಕಾರಿ ಇಲಾಖೆ ಅಂತಕ್ಕಂಥ ಸಹಕಾರಿ ಹೋರಾಟ ಅಂತಕ್ಕಂಥದ್ದು, ಸಹಕಾರಿ ಚಳುವಳಿ ಅಂತಕ್ಕಂಥದ್ದು ತನ್ನದೇ ಆಗಿರ್ತಕ್ಕಂಥ ತತ್ವ ಸಿದ್ಧಾಂತದ ಮೇಲೆ ಬಂದಿರತಕ್ಕಂಥದ್ದು. ಒಂದು ಸಂಸ್ಥೆಯನ್ನು ಕಟ್ಟಬೇಕಾದ್ರೆ ಅಲ್ಲಿರ್ತಕ್ಕಂಥ ಹಿರಿಯರು, ಅಲ್ಲಿರ್ತಕ್ಕಂಥ ಗುರಿಯರು ಈಗ ಹೇಳಿದ್ರು. ಅದನ್ನ ಮೊದಲು ಅಧ್ಯಕ್ಷರಾಗಿರ್ತಕ್ಕಂಥ ಮೇಟಿ ಅವರು ಅಂತಕ್ಕಂಥದ್ದನ್ನ ಹೇಳಿದ. ಅವ್ರು ಮೇಟಿ ಅವರು ತಮ್ಮ ಸ್ವಂತ ವ್ಯವಸ್ಥೆ ಎಷ್ಟು ಅವ್ರು ಕಳ್ಕೊಂಡು ತಮ್ಮ ಉದ್ಯೋಗವನ್ನು ಬಿಟ್ಟು ಎಲ್ಲಾ ಬಿಟ್ಟು ಮಾಡಿದಾಗ ಮಾತ್ರ ಇಂಥ ಸಂಸ್ಥೆ ಬೆಳೆದಿರ್ತಾವ. ಯಾವ್ದೋ ಪುಣ್ಯಾತ್ಮ ಬೆಳೆಸಿರ್ತಾನ. ಹಂಗ ಇವತ್ತಿಗೂ ಕೂಡ ಅಲ್ಲಿ ಇರ್ತಕ್ಕಂಥ ವ್ಯವಸ್ಥೆ ಒಳಗೆ ಯಾರೋ ಒಂದ್ 4 ಜನ ಬಹಳಷ್ಟು ಮುತುವರ್ಜಿನ ವಹಿಸ್ಕೊಂಡು ಅದನ್ನ ಬೆಳೆಸಿ ಮಾಡಿ ದೊಡ್ಡದು ಮಾಡ್ಬೇಕಂತಕ್ಕಂಥ ವ್ಯವಸ್ಥೆ ಒಳಗೆ ಇರ್ತಾರ. ಆದ್ರೆ ಸರ್ಕಾರದ ನಾಮನಿರ್ದೇಶನ ಅಂದ್ರ ಎಷ್ಟು ವಾಸ್ಟ್ ಆಗೈತೆ ಅಂತಂದ್ರ ನೀವು ₹10 ಯಾವ್ದಾದ್ರು ರೀತಿಯಿಂದ ಸರ್ಕಾರದ ಉಪಯೋಗವನ್ನು ತಗೊಂಡ್ರೆ ಅವ್ರಿಗೂ ಕೂಡ ನಾಮಿನೇಷನ್ ಆಗ್ತದೆ, ನಾಮಿನೇಷನ್ ಬರ್ತದೆ. ನಾನು ಒಂದು ಪ್ರಶ್ನೆ ಕೇಳೋದೇನಂದ್ರ ಸರ್ಕಾರದ ವ್ಯವಸ್ಥೆ ಒಳಗ ಎಷ್ಟು ಉಪಯೋಗಿಸ್ಕೊಂಡ್ರ ಅದಕ್ಕೊಂದು ನೀತಿ ಫಿಕ್ಸ್ ಮಾಡಬೇಕು. ಇಷ್ಟು ಅಜ್ಮಾಸ್ ಇಷ್ಟು ಅಂದಾಜ್ ಈ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ತಗೊಂಡ್ರೆ ಮಾತ್ರ ನಾವು ನಾಮನಿರ್ದೇಶನ